ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಇದು ಡಾಲಿಯಾ ಎಷ್ಟು ಚೆನ್ನಾಗಿದೆ ಅಂತ. ಇದು ಮೊದಲನೇ ಈ ವರ್ಷದ ನನ್ನ ಡೇರೆ ಗಿಡದಲ್ಲಿ ಇದು ಒಂದು ಮೊದಲನೇ ಹೂವಾಗಿದೆ. ನೋಡಿ ಕಣಗಿಲೆ ಗಿಡದಲ್ಲಿ ವೈಟು ಮತ್ತು ಪಿಂಕ್ ಇದೆ, ಮತ್ತು ಇದು ಮುಗ್ಗು ಇರೋಂಥ ಗುಲಾಬಿ, ಇದು ರೋಸ್ ಮೇರಿ, ಇದು ಒಂಥರ ಶೋ ಪ್ಲ್ಯಾಂಟ್ಸ್. ಇದನ್ನು ಮೆಲೋನಿಯಾ ಅಂತ ಕರೀತಾರೆ. ಇದು ಬ್ಲೂ ಕಲರ್ ಹೂವು ಬಿಡುತ್ತೆ. ಇದು ನೋಡಿ ಗಿಡ ಹೋದ್ಸಲ ತುಂಬ ಜನ ಕೇಳಿದ್ರು, ಇವಾಗ ಮತ್ತೆ ಗಿಡ ಇದೆ, ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಗೊತ್ತೇ ಇದೆ, ಅನಂತ ಪುಷ್ಪ. ಇದು ಕೋಲಿಯಸ್ ಕೂಡ ಖಾಲಿಯಾಗಿತ್ತು, ಮತ್ತೆ ರೀಸ್ಟಾಕ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಪನ್ನೀರ್ ರೋಸು ತುಂಬ ಚೆನ್ನಾಗಿದೆ, ಸ್ಮೆಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಜಾಸ್ತಿ ಸೇಲಲ್ಲಿರೋದು ಇದೆ ಪನ್ನೀರ್ ರೋಸು. ತುಂಬಾ ಸ್ಮೆಲ್ ಫ್ರಾಗ್ರೆನ್ಸ್ ಇರುತ್ತೆ. ಮತ್ತು ದಾಸವಾಳ ಅಂತೂ ಎಲ್ಲ ಸ್ವಲ್ಪ ಮಾತ್ರ ಕನೆಕ್ಷನ್ ಇದ್ವಿ, ಅದೆಲ್ಲ ಸಿಂಗಲ್ ಕೊಟ್ಟಲು ಹೂ ಬಿಟ್ಟಿಲ್ಲ. ನೋಡಿ ಇದು ಮರಳೆ ಗಿಡ ತುಂಬ ಚೆನ್ನಾಗಿ ಇದೆ. ಮತ್ತು ಇದು ದುಂಡು ಮಲ್ಲಿಗೆ ಗಿಡ ನೋಡಿ ಈ ಥರ ಮೊಗ್ಗಿರುತ್ತೆ. ಇದು 12 ಸುತ್ತು ಮಲ್ಲಿಗೆ ಗಿಡ. ನೋಡಿ ಯಾರಿಗೂ ಪ್ರಪಂಚ ಎಷ್ಟೊಂದು ವಿಸ್ಮಯ ಅಂದರೆ, ನೋಡಿ ಈ ರೀತಿ ಪರ್ಪಲ್ ಮೆಣಸಿನ್ಕಾಯಿ ಗಿಡನೂ ಕೂಡ ಇದೆ. ನನ್ನ ಹತ್ರ ಮೇಲ್ಮೆಣಸಿನ್ಕಾಯಿ ವೈಟ್ ಇದೆ, ಇದು ಪರ್ಪಲ್ ಮೆಣಸಿನ್ಕಾಯಿ ಗಿಡ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಇನ್ನೊಂದು 2 ಗಿಡ ಮಾತ್ರ ಇದೆ, ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ. ನೋಡಿ ಮೆಣಸಿನ್ಕಾಯಿ ಯಾವ ಥರ ಇದೆ ಅಂತ. ಈ ಥರ ಮೆಣಸಿನ್ಕಾಯಿ ಇದೆ. ನೋಡಿ ಇದು ಕೆಂಡು ಸಂಪಿಗೆ ಗಿಡ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಒಂದೇ ಗಿಡದಲ್ಲಿ ಒಂದು 4-5 ಮೊಗ್ಗಿದೆ. ಅದೇ ರೀತಿ ವೈಟ್ ಸಂಪಿಗೆ ಗಿಡ. ಇದೆಲ್ಲ ಗ್ರಾಫ್ಟೆಡ್ ಗಿಡಗಳು, ಚಿಕ್ಕ ಚಿಕ್ಕ ಗಿಡದಲ್ಲೇ ಟೆರೆಸ್ ಗಾರ್ಡನ್ ಮಾಡೋ ಅಂಥವ್ರಿಗೆ ಇರೋವಂಥ ಗಿಡಗಳಿವು. ನೋಡಿ ಇದು ಅಂಜೂರ ಗಿಡ. ನೋಡಿ ಇದು ಸೀಬೆ ಗಿಡ, ಎಷ್ಟೊಂದು ಕಾಯಿ ಇದೆ ಒಂದೇ ಗಿಡದಲ್ಲಿ ಅಂತ. ತುಂಬ ಚೆನ್ನಾಗಿದೆ. ಇದು ಕೆಂಪು ಕಾಕಡ ಗಿಡ, ಇದು ಪಾರಿಜಾತ ಗಿಡ, ಇದು ಜಾಜಿ ಗಿಡ. ನೋಡಿ ಇದು ಜಾಜಿ ಗಿಡ. ಜಾಜಿ ಗಿಡ, ಕೆಂಪು ಕಾಕಡ ಗಿಡ, ಪಾರಿಜಾತ ಗಿಡ, ಮಲ್ಲೆ ಗಿಡ ಪ್ರತಿಯೊಂದು ಗಿಡಗಳು ಸಿಗುತ್ತೆ ನನ್ನ ಹತ್ರ, ಅವೈಲೇಬಲ್ ಇದೆ. ಯಾರಾದರೂ ಬೇಕು ಅಂದರೆ ಬುಕ್ ನೋಡಿ ಎಲ್ಲೋ ಕನಕಾಂಬ್ರ ಈ ಸೈಜಿನ ಕವರ್ನ ನಾನು ಕೊಡುವಂಥದ್ದು. ಎಲ್ಲೋ ಕನಕಾಂಬ್ರ ಗಿಡನ ಈ ರೀತಿ ಸೈಜ್ ಇರೋವಂಥ ಅದನ್ನು ಕೊಡುವಂಥದ್ದು. ನೋಡಿ ಇದರಲ್ಲೇ ಎಷ್ಟು ಗೊಂಚಲಾಗಿ ಹೂ ಬಿಟ್ಟಿದೆ ಅಂತ. ಈ ಸೈಜಿಂದು ಕನಕಾಂಬ್ರ ಸಸಿ ಕೊಡುವಂಥದ್ದು. ಯಾರಿಗಾದರೂ ಬೇಕು ಅಂದರೆ ಬುಕ್ ಮಾಡಿ. ಶೋ ಪ್ಲ್ಯಾಂಟ್ಸಲ್ಲಿ ಇದು ಒಂಥರ ಶೋ ಪ್ಲ್ಯಾಂಟ್ಸು. ಇದು ಬಂದ್ಬಿಟ್ಟು ಗೊತ್ತಿದೆ ಎಲ್ಲರಿಗೂ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದು ಒಂಥರ, ಇದು ಬಂದು ಡೈಸಿ ಗಿಡ ಅಂತೇಳಿ. ಇದರಲ್ಲಿ ಬ್ಲೂ ಮತ್ತು ಪಿಂಕ್ ಇದೆ. ಮತ್ತು ಪನ್ನೀರ್ ರೋಸ್ ಗುಲಾಬಿ ಅಂದರೆ ಬನ್ಸ್ಲು ಗುಲಾಬಿಲಿ ಇದು ಪಿಂಕ್ ಆ್ಯಂಡ್ ವೈಟು, ಇದೇ ಒಂದು ವೆರೈಟಿ. ಮತ್ತು ನೋಡಿ ಇದು ವೈಟ್ ವೆರೈಟಿ. ಇದು ವೈಟು, ಇದು ಪಿಂಕ್ ಆ್ಯಂಡ್ ವೈಟು, ಇದು ರೆಡ್ಡು, ಇದು ಯೆಲ್ಲೋ, ಮತ್ತು ಇದು ಆರೆಂಜು. ಈ 5 ವೆರೈಟಿ ಇದೆ ಬಂಚು ಗುಲಾಬಿಗಳಲ್ಲಿ. ಯಾರಿಗಾದರೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ಇದು ಸೂಜು ಮಲ್ಲಿಗೆ ಗಿಡ, ಎಷ್ಟು ಚೆನ್ನಾಗಿದೆ. ಈ ಸರಿ ಹೇಳ್ತೀನಿ ನೋಡಿ, ವಿಳೆದೆಲೆ ಇಷ್ಟೇ ಇರೋದು. ಇವಾಗ ನಾನು ಏನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಇಷ್ಟೇ ಇರೋದು. ಇದು ಔಟ್ ಆಫ್ ಸ್ಟಾಕ್ ಆದಮೇಲೆ ಮತ್ತೆ ವಿಳೆದೆಲೆ ಇದೆಯಾಕ ಅಂತ ಕೇಳೋಕ್ಕೆ ಹೋಗಬೇಡಿ. ನಾಟಿ ದಾಸವಾಳದಲ್ಲಿ ಪಿಂಕ್ ಆ್ಯಂಡ್ ವೈಟ್ 2 ಇದೆ, ಅದು ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ನೋಡಿ ಇದು ದಾಸವಾಳದಲ್ಲಿ ಮಾಮೂಲಿ ವೆರೈಟಿ ಬೇರೆ, ಇದೇ ಬೇರೆ ವೆರೈಟಿ ದಾಸವಾಳ. ಈ ಥರದ್ದು ಈ ಗಿಡ ಇದೆ. ಮತ್ತು ಗಂಟೆ ದಾಸವಾಳ ಇದೆ. ನೋಡಿ ಕನಕಾಂಬ್ರ ಎಲ್ಲರೂ ಕೇಳ್ತೀರಾ ಯಾವ ಸೈಜಲ್ಲಿರುತ್ತೆ ಅಂತ. ನೋಡಿ ಈ ಸೈಜಿನ ಗಿಡಗಳನ್ನೇ ನಾನು ಕಳಿಸೋ ಅಂಥದ್ದು. ಇಷ್ಟು ಹೂ ಬಿಟ್ಟಿರುತ್ತೆ ನೋಡಿ, ಹೂನ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದೇ ರೀತಿ ಗಿಡಗಳನ್ನೇ ನಾನು ಕಳಿಸ್ಕೊಡೋ ಅಂಥದ್ದು. ನೋಡಿ ಇದು ಆರೆಂಜು ಡಬಲ್ ಪೇಟಲ್ಲು. ನನ್ನ ಹತ್ರ ಇವಾಗ ಸದ್ಯಕ್ಕೆ ಆರೆಂಜು ರೆಡ್ಡು ಮಾತ್ರ ಅವೈಲೇಬಲ್ ಇರೋದು. ನೋಡಿ ಇವತ್ತು ದಾಸವಾಳ ಕಟ್ಟಿಂಗ್ ಗಿಡ ಅಂತ ಯಾವೆಲ್ಲ ಕಟ್ಟಿಂಗ್ಸ್ನ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ. ಅದರಲ್ಲೂ ಪಿಂಕು, ಒಂಥರ ಡಬಲ್ ಡಾರ್ಕ್ ಪಿಂಕು ಮತ್ತು ಆರೆಂಜು ಈ ಥರದ್ದೇ ಜಾಸ್ತಿ ಕೇಳಿರೋದ್ರಿಂದ ಅದನ್ನು ಸ್ವಲ್ಪ ಗಿಡಗಳನ್ನ ಹುಡ್ಕೋದಕ್ಕಿಂತ ನಾನೇ ಕಟ್ಟಿಂಗ್ ಇಡೋಣ ಅಂತ ಹೇಳ್ಬಿಟ್ಟು ಸುಮಾರು ಗಿಡದ ಕಟ್ಟಿಂಗ್ಸ್ ಎಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಟ್ಟಿಂಗ್ ಇಡೋದಕ್ಕೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಕಟ್ಟಿಂಗು. ನಾನು ಆ ಕಟ್ಟಿಂಗ್ ಗಿಡನ ವಿಜಯಶಾಂತಿ ಅಂತೇಳಿ ಕೊಪ್ಪಳದವ್ರಿಗೂ ಒಂದು ಪಿಂಕ್ ಕಲರ್ದು ಕಟ್ಟಿಂಗ್ ಇಟ್ಟಿದ್ದು ಗಿಡನೇ ಕಳಿಸ್ಕೊಟ್ಟಿದ್ದೆ. ಅವ್ರು ನೋಡಿದ್ರೆ ಇಷ್ಟು ಚೆನ್ನಾಗಿ ಬಂದಿದೆ ನಿಮ್ಮ ಕೈಲಿ ಕಟ್ಟಿಂಗ್ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಅದು ಇವತ್ತು ಸಿಗದೇ ಇರೋವಂಥ ಗಿಡಗಳದೆಲ್ಲ ನನ್ನ ಹತ್ರ ಇರೋ ಅಂಥದ್ರಲ್ಲಿ ಕಟ್ಟಿಂಗ್ ಇಡೋಣ ಅಂತೇಳಿ ಎಲ್ಲೋ ಮತ್ತು ಅಂದರೆ ಬಿಸ್ಕೆಟ್ ಕಲರು, ಪಿಂಕ್ ಕಲರು, 3 ಕಲರ್ದು ಕಡ್ಡಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಡೋದಕ್ಕೆ ಅಂತೇಳಿ. ನೋಡಿ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ನಾನು ಈ ರೀತಿ ಸಣ್ಣ ಸಣ್ಣ ನರ್ಸರಿ ಕವರ್ ಇರುತ್ತಲ್ಲ ಅದಕ್ಕೆ ಕೆಂಪು ಮಣ್ಣನ್ನು ತುಂಬಿಟ್ಟು, ಅಂದರೆ ಕೆಮ್ಮಣ್ಣನ್ನೇ ನಾನು ಇಡೋದು, ಕೆಮ್ಮಣ್ಣಲ್ಲೇ ಬೇಗ ಬರುತ್ತೆ ರೂಟ್ಸ್ ಬರುತ್ತೆ ಅಂತೇಳಿ
ದೊಡ್ಡ ದೊಡ್ಡ ಕಡ್ಡಿ ಎಲ್ಲ 2-3 ನಾನು ಒಂದೊಂದು ಕಡ್ಡಿ ಅಂತೂ ಇಡೋಲ್ಲ, 2-3 ಕಡ್ಡಿ ಹಾಕಿ ಫುಲ್ಲು ಟೈಟಾಗಿ ಅದನ್ನು ಈ ರೀತಿ ಪ್ರೆಸ್ ಮಾಡಿ ಇಡೋ ಅಂಥದ್ದು. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಕಟ್ಟಿಂಗ್ಸ್ ಇಡ್ತಾಯಿದ್ದೀನಿ ಅಂತ. ಆಲ್ಮೋಸ್ಟ್ ಸುಮಾರು ಒಂದು 4 ವೆರೈಟಿ ಕಲರ್ಸ್ ಕಟ್ಟಿಂಗ್ಸ್ಗಳನ್ನ ಇಟ್ಟಿದ್ದೀನಿ. ಇದೆಲ್ಲ ನನ್ನ ಗಿಡಕ್ಕೆ ಕಟ್ಟಿಂಗ್ನೇ ತೊಗೊಂಡು ಬಂದು ಇಟ್ಟಿರೋ ಅಂಥದ್ದು. ತುಂಬ ಚೆನ್ನಾಗಿ ಬರುತ್ತೆ ಕಟ್ಟಿಂಗ್ಸ್ಗಳು. ಈ ಟೈಮಲ್ಲಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಚಿಗುರು ಕೂಡ ಬರುತ್ತೆ. ನೋಡಿ ನಾನೆಲ್ಲ ಹಾಕ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಒಂದು ಸಲ ಹಾಕ್ತು ಅಂದರೆ ಡ್ರೈ ಆದರೆ ಮಾತ್ರ ಹಾಕಬೇಕು. ಪದೇ ಪದೇ ಹಾಕಿದ್ರೆ ಗಡ್ಡೆ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ನೋಡಿ ಇವತ್ತು ಗಾರ್ಡನಲ್ಲಿ ಸೇವಂತಿಗೆ ಗಿಡ ಎಲ್ಲ ತುಂಬ ಬೆಳ್ಕೊಂಡು ಹರಡ್ಕೊಂಡಿತ್ತಲ್ಲ, ಅದನ್ನೆಲ್ಲ ಇವತ್ತು ಕೋಲ್ ಕಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಜೋಡಿಸಿ ನೋಡಿ ಯಾವ ಥರ ಇದೆ. ಕೆಲವರು ಸೇವಂತಿಗೆ ಸಸಿ ಬರೋದೇ ಇಲ್ಲ ಅಂತೀರ. ನೋಡಿ ನನ್ನ ಗಿಡದಲ್ಲಿ ಯಾವ ಥರ ಹರಡ್ಕೊಂಡಿದೆ ಅಂತ. ಅದಕ್ಕೆಲ್ಲ ಕೋಲ್ ಕಟ್ಬಿಟ್ಟು ದಾರ ಕಟ್ಟೋಣ ಅಂತ ಹೇಳಿ ಎಲ್ಲ ಕಟ್ತಾಯಿದ್ದೀನಿ. ಅದರಲ್ಲೂ ನಮ್ಮ ದೀಕ್ಷಾನು ಬರ್ತಾಯಿದ್ದಾಳೆ, ನೋಡೋಣ ಏನು ಮಾಡ್ತಾಳೆ ಅಂತ. ನೋಡಿ ಅದು 2 ಹುಳ್ಳಿಕಾಯಿನೂ ಕಿತ್ಕೊಂಡು ತಿನ್ನೋದಕ್ಕೆ ಅಂತ ಕೈಯಲ್ಲಿ ಇಟ್ಕೊಂಡು ಮೇಲತ್ತಕ್ಕೆ ಹೋಗ್ತಿದ್ದಾಳೆ. ಆಗಲಿಲ್ಲ. ಆಮೇಲೆ ಆದರೂ ಸಾಹಸ ಮಾಡಿ ಹತ್ಬಿಟ್ಲು ಮೇಲಕ್ಕೆ. ನೋಡಿ ನಾನು ಈ ಥರ ಕೆಲವ್ರು ಹೇಳ್ತೀರ ಸೇವಂತಿಗೆ ಸಸಿನೇ ಬರೋಲ್ಲ ಅಂತ. ನೋಡಿ ಯಾವ ಥರ ಅಂಟ್ಕೊಂಡಿದೆ, ಅದು ಅಷ್ಟು ಚಿಕ್ಕ ಪಾಟಲ್ಲೇ ಯಾವ ಥರ ಇದೆ ಅಂತ. ತುಂಬಾ ಚೆನ್ನಾಗಿದೆ ಸೇವಂತಿಗೆ ಸಸಿ. ಅದಕ್ಕೆಲ್ಲ ಇವಾಗ ನಾನು ಕೋಲಿಟ್ಟು ದಾರ ಎಲ್ಲ ಕಟ್ತಾಯಿದ್ದೀನಿ. ಫುಲ್ಲೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ತುಂಬ ಬೆಳ್ಕೊಂಡು ಹರಡ್ಕೊಂಡಿದೆಯಲ್ಲ, ಕೆಳಗಡೆ ಎಲ್ಲ ಗಾಳಿ ಆಡೋಕ್ಕಾಗಲ್ಲ ಮತ್ತು ಸಸಿಗಳು ಬರೋದಿಲ್ಲ. ಹಾಗಾಗಿ ಎಲ್ಲ ನೋಡಿ ಈ ರೀತಿ ಎಲ್ಲ ಸೇವಂತಿಗೆ ಸಸಿಗಳನ್ನ ಕ್ಲೀನ್ ಮಾಡಿ ದಾರಗಳನ್ನ ಕಟ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅಂಟ್ಕೊಂಡಿದೆ. ಅದರಲ್ಲೂ ಇಷ್ಟಿಷ್ಟೇ ಗಿಡ ಪಾಟಲ್ಲೇ ಅಂಟ್ಕೊಂಡಿದೆ. ಕೆಲವರು ಸೇವಂತಿಗೆ ಸಸಿ ಬರೋಲ್ಲ ಅಂತೀರ, ಆದರೂ ಇಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ನೀವು ನೋಡ್ತಾ ಇರ್ಬೋದು ನನಗೆ ಯಾವ ಥರ ಇದೆ ಅಂತ. ಅದನ್ನೆಲ್ಲ ಎತ್ತಿ ನಾನು ದಾರ ಕಟ್ಟಿ ಮೇಲಕ್ಕೆ ಕಟ್ತಾಯಿದ್ದೀನಿ. ಆಮೇಲೆ ಮಣ್ಣು ಕಮ್ಮಿ ಇದ್ದರೆ ಅದಕ್ಕೆಲ್ಲ ಸ್ವಲ್ಪ ಮಣ್ಣನ್ನೆಲ್ಲ ಹಾಕ್ತಾಯಿದ್ದೀನಿ. ಈ ರೀತಿಯೇ ನಾನು ಗಿಡಗಳನ್ನ ಬೆಳೆಸೋ ಅಂಥದ್ದು. ನಾನು ಚಿಕ್ಕ ಪಾಟಾಗಿರಲಿ ದೊಡ್ಡ ಪಾಟಾಗಿರಲಿ ನೋಡಿ ಮಣ್ಣಿಲ್ಲ ಅದಕ್ಕೆಲ್ಲ ಮಣ್ಣು ಎಲೆ, ಅದು ಒಣಗಿರೋ ಎಲೆ ಎಲ್ಲ ತೆಗೆದು ಅದಕ್ಕೆ ಬೇಕಾಗಿರೋ ಅಷ್ಟು ಮಣ್ಣೆಲ್ಲ ಹಾಕಿ ಕ್ಲೀನಾಗಿ ಪಾಟ್ಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ರೆಡಿ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಗಿಡಗಳಿವೆ. ನಂದು ಪಾಟು ಗ್ರೋ ಬ್ಯಾಗಲ್ಲಿ ಎಲ್ಲದರಲ್ಲೂ ಬೆಳೆಸಿದ್ದೀನಿ. ನನ್ನ ವೀಡಿಯೋದಲ್ಲೆಲ್ಲ ನಿಮಗೆ ತೋರಿಸ್ತಾನೆ ಇರ್ತೀನಿ. ನೆಲದಲ್ಲೂ ಆಗಿರ್ಬೋದು, ಪಾಟಲ್ಲಾಗಿರ್ಬೋದು, ಗ್ರೋ ಬ್ಯಾಗಲ್ಲಿ ಎಲ್ಲದರಲ್ಲೂ. ಗ್ರೋ ಬ್ಯಾಗಲ್ಲಿರೋದು ನೋಡಿ ಅಲ್ಲಿ ಸಸಿಗಳು ಯಾವ ಥರ ಇದೆ ಅಂತ. ಅದಕ್ಕೆ ಮಣ್ಣು ಸ್ವಲ್ಪ ಸಾಲ್ಟೇಜ್ ಆಗಿ ಸಸಿ ಮೇಲೆ ಬರೋಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಮಣ್ಣು ತುಂಬ್ತಾಯಿದ್ದೀನಿ. ಯಾವ ಗಿಡಗಳಿಗೆಲ್ಲ ಮಣ್ಣು ಕಮ್ಮಿ ಇತ್ತು ಅದಕ್ಕೆಲ್ಲ ಮಣ್ಣನ್ನು ಹಾಕ್ತಾ ಇರೋವಂಥದ್ದು. ಈ ರೀತಿ ಮಾಡಿಬಿಟ್ಟು ನಾನು ದಾರ ಅಥವಾ ಕೋಲ್ ಹಾಕಿ ಕಟ್ತಾ ಇರೋವಂಥದ್ದು. ನೋಡಿ ಈ ರೀತಿ ಮಣ್ಣೆಲ್ಲ ಹಾಕಿ ದಾರಾನ ಕಟ್ತಾಯಿದ್ದೀನಿ. ಅದಕ್ಕೆ ನಮ್ಮ ದೀಕ್ಷಾನೂ ಕೂಡ ಸಪೋರ್ಟ್ ಮಾಡ್ತಾಳೆ. ಸಸಿಗಳು ನೋಡಿ ಎಷ್ಟು ಚೆನ್ನಾಗಿವೆ ಅಂತ. ಕೆಲವ್ರು ಸಸಿನೇ ಬರೋಲ್ಲ ಅಂದರೆ ಗಿಡ ಚೆನ್ನಾಗಿ ಬಂತು ಅಂದರೆ ಯಾವುದೇ ಕಾರಣಕ್ಕೂ ಇವೆಲ್ಲ ನಾಟಿ ವೆರೈಟಿ ಆಗಿರೋದ್ರಿಂದ ಗಿಡಗಳು ಪಕ್ಕದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದೇ ರೀತಿಯೇ ಮಾಡ್ಕೊಳ್ಳೋ ಅಂಥದ್ದು. ನಾನು ಪ್ರತಿಯೊಂದು ಗಿಡ ಪಾಟು ಗ್ರೋ ಬ್ಯಾಗು ನೋಡ್ಬೋದು ಎಲ್ಲದಕ್ಕೂ ಕ್ಲೀನ್ ಮಾಡಿ ಈ ರೀತಿ ಮಣ್ಣಿಲ್ಲದೆ ಇರೋದಕ್ಕೆಲ್ಲ ಮಣ್ಣು ಹಾಕಿ ಕೋಲೆಲ್ಲ ಕೊಡೋದು ಈ ರೀತಿಯೇ ಮಾಡಿರೋ ಅಂಥದ್ದು. ನಾನು ಫೈನಲ್ಲು ಈ ರೀತಿ ಆಲ್ಟ್ರು ಮಾಡಿ ಜೋಡಿಸಿರೋ ಅಂಥದ್ದು ನೋಡ್ಬೋದು. ಈ ರೀತಿಯಾಗಿ ಜೋಡಿಸಿರೋ ಅಂಥದ್ದು. ನೋಡಿ ದಾಸವಾಳದಲ್ಲಿ ಇದು ಎಲ್ಲೋದಲ್ಲೇ 2 ಶೇಡ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಆರೆಂಜ್ ಟೈಪು ಎಲ್ಲೋ ಟೈಪು. ಗಿಡದಲ್ಲಿ ಪಾಟಲ್ಲಿ ಹೂವೇ ಬರೋಲ್ಲ ಅಂತೀರ. ನೋಡ್ಬೋದು ನಾನು ಮೊನ್ನೆ ಕೂಡ ವೀಡಿಯೋದಲ್ಲಿ ಹೇಳಿದ್ದೀನಿ ಚಿಕ್ಕ ಪಾಟಲ್ಲೇ ಬೆಳೆಸ್ತಾ ಇರೋದು ಅಂತ. ನೋಡಿ ಮೊಗ್ಗುಗಳು ಅಷ್ಟೇ ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.